ಎಲ್ಲ ಇವನು ಬರ್ತಾವನಿರಮ್ಮ. ಆಗ ಬನ್ನು ಲೈ ಇಷ್ಟತ್ತೇನಾ? ಆಗ ಅವ್ನು ರಂಗನ್ ಸಿಕ್ಕಿದ್ನು ತಲ್ಕಿದ್ಲನು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಹೋಗಿ ಹೋಗಿ ಅಂತ ಅವನ ಜೊತೆಗೆ ಮಾತಾಡ್ತೀಯ ನೋಡು. ಕೆಲ್ಸಕ್ಕೆ ಬರ್ದು ನನ್ನ ಮಗನ ಜೊತೆಗ ಅವ್ರ ಹತ್ರ ಎಲ್ಲ ಏನ ನಿನ್ನ ಮಾತುಕತೆ? ನಮ್ಮ ತೋಟದಾಗ ಕೂಲಿ ಮಾಡೋದು ಜನಗಳ ಹತ್ರ. ಅವರು ಮನುಷ್ಯ ನಾವು ಮನುಷ್ಯ ತಕಮ್ಮ. ಅವ್ರು ತಿನ್ನೋದು ಅನ್ನನೇ ನಾವು ತಿನ್ನೋದು ಅನ್ನನೇ. ಏನು ನಾವೇನು ಸಾವುಕಾರ ಅಂತ ಏನು ಕಾಸು ತಿಂತೀರಿ? ಇಲ್ಲ ಒಡಗಿನ ತಿಂತೀರಾ? ಅವ್ರು ತಿನ್ನೋದು ಅನ್ನನೇ ನಾವು ತಿನ್ನೋದು ಅನ್ನನೇ. ಇಂಥ ಭಾವನೆ ಎಲ್ಲ ತೆಗ್ದಾಕ್ಬೇಕು ನೀನು ಫಸ್ಟು ಮನ್ಸಾಗಿಂದ ಲಕ್ಷ್ಮಣ. ಲಕ್ಷ್ಮ ನಾವು ಅನ್ನೋ ಗೊತ್ತಿರಬೇಕು. ಇವಾಗ ಬನ್ನಲ್ಲ ಇವನ ಹೇಳು ಅದೇನೋ. ಏನಮ್ಮ ಏನು ಹೇಳು ನೋಡ ಲಕ್ಷ್ಮಣ. ಭರತ ರಾಮನು ನನ್ನ ಮಗನಲ್ಲ, ನೀವಿಬ್ಬರು ನನ್ನ ಮಕ್ಕಳು ಆಯಿತಾ? ಅದು ತಿಳಿದಿರೋದೆ. ಹೊಸ್ಕ ಏನು ಹೇಳ್ತೀಯ ಅದೇನೋ ಹೇಳು. ಈ ಆಸ್ತಿ ಎಲ್ಲ ನಿಮಗೆ ಸೇರಬೇಕಾಗಿರೋದು, ಅವನ ಕಳ್ಳ. ಅದಕ್ಕೆ ಏನು ಮಾಡ್ಬೇಕಮ್ಮ? ನೋಡು ರಾಮನು ಬದುಕಿದ್ರೆ ತಾನೇ ಈ ಆಸ್ತಿ ಎಲ್ಲ ಅವನಿಗೆ ಹೋಗೋದು. ಇವಾಗೇನೋ ಮದುವೆ ಬೇಡ ಬೇಡ ಅಂತ ಅವನೇ ಮನುಷ್ಯನ ಬದಲಾಯಿಸ್ಕೊಂಬಿಟ್ಟು ಮದುವೆ ಅಂತ ಮಾಡ್ಕೊಂಬಂದ್ಬಿಟ್ರೆ ಅವನಿಗೂ ಮಕ್ಕಳು ಮರಿ ಆತವೆ. ಅವನದೇ ಒಂದು ಸಂಸಾರ ಆಗ್ತದೆ. ಈ ಆಸ್ತಿ ಒಳಗೆ 3 ಭಾಗ ಆಗ್ಬಿಡ್ತದೆ. 3 ಭಾಗ ಆಗ್ತೈತೆ. ಅದಕ್ಕೆ ಅವನನ್ನೇ ಇಲ್ಲ ಅನ್ಸ್ಬಿಟ್ರೆ 3 ಭಾಗ ಆಗೋದು 2 ಭಾಗ ಆಗ್ತದೆ. ನಿಮ್ಗೊಂದು ಭಾಗ ಅವನಿಗೊಂದು ಭಾಗ. ಏನೇ ಲಕ್ಷ್ಮಣ? ಸರಿ ನಮ್ಮ ಆಯಿತು. ಹಣ್ಣು ಯಾಕೋ ಮುಂಚೆ ಇದ್ದಂಗಿಲ್ಲ, ಇವಾಗ ಬದಲಾಗ್ಬಿಟ್ಟವನು. ಏನು ಮಾತಾಡ್ಸೋಕ್ಕೆ ಆಗಲ್ಲ. ಮುಂಚೆ ಎಲ್ಲ ದುಡ್ಡು ಕೇಳಿದಾಗ ಕೊಡ್ತಾಯಿದ್ನು, ಇವಾಗ ಕೊಡೋದೇ ಇಲ್ಲ. ಅದಕ್ಕೆ ಅವನು ಗಾಡಿನಾಗ ಓದ್ತಾ ಇದ್ದಾಗ ಈ ದೊಡ್ಡ ದೊಡ್ಡ ಲಾರಿಗಳು ಅವು ಇವು ಇರ್ತಾವಲ್ಲ, ಅವಕ್ಕೆ ಕಾಸು ಕೊಟ್ಬಿಟ್ರಿ ಅವರು ಮೇಲೆ ಹಚ್ಕೊಂಡು ಹೊಂಟೋಗ್ತಾರೆ. ಆಕ್ಸಿಡೆಂಟು ಅಂತ ಅದೊಂದಷ್ಟು ದುಡ್ಡು ಬರ್ತೈತೆ. ಕೊಲೆ ಮಾಡ್ದಂಗೂ ಇರಲ್ಲ. ಸರಿನಮ್ಮ, ಒಳ್ಳೆ ಉಪಾಯ ಹೇಳಿದೆ. ಆಕ್ಸಿಡೆಂಟು ಅಂತಲೂ ಆಗ್ತದೆ. ಆಕ್ಸಿಡೆಂಟ್ ಮಾಡಿರೋದಕ್ಕೆ ಲಾರಿ ಕಡೆಯಿಂದ ದುಡ್ಡು ಬರ್ತದೆ. ಏನಮ್ಮ ಒಂದೇಟು 2 ಅಕ್ಕಿ ಬಿದ್ದದ್ವು. ಯಾರನ್ನ ಲಾರಿ ಓಡಿಸೋನಿದ್ರೆ ಅವನ್ನ ಗುರ್ತು ಮಾಡ್ಕೊಳ್ರಿ. ಗುರ್ತು ಮಾಡ್ಕೊಂಡು ಇಷ್ಟು ದುಡ್ಡು ಕೊಡ್ತೀರಿ, ಈ ಕೆಲಸ ಮುಗಿಸ್ಕೊಡ್ರಿ ಅಂತ ಹೇಳ್ರಿ. ಆಮೇಲೆ ಅವನು ಕೇಳ್ರಿ, ದಿಗ್ಲು ಬೀಳ್ಬೇಡ ನೀನು, ನಿನ್ನನ್ನು ನಾವೇ ಬೇಲ್ ಮೇಲೆ ಬಿಡ್ಸ್ಕೊಂಬರ್ತೀರಿ ಅಂತ. ಆಗ್ಬೋದು. ನೀನು ಯಾಕೆ ಮಾತಾಡ್ತೀರ ಹಂಗೆ ನಿಂತಿದ್ಯಾ? ಲಾರಿ ಎಲ್ಲದೆ ಅಂತ ಹುಡುಕ್ಬೇಕಲ್ಲ ಇವಾಗ ನಾವು. ಲಕ್ಷ್ಮಣ ನೀನೊಂದು ಕಡೆ ಹೋಗು, ಲಾರಿ ಹುಡ್ಕಕ್ಕ. ನೀನೊಂದು ಕಡೆ ಹೋಗು. 2 ಲಕ್ಷಕ್ಕೆ ಒಪ್ಸ್ರಿ. ಅವ್ರು ಒಪ್ಪಿಲ್ಲ ಅಂತಂದರೆ ಇನ್ನೊಂದು 5-10 ಹೆಚ್ಚಾಗಿ ಕೊಡ್ತೀನಿ ಅಂತ ಹೇಳ್ರಿ. ನಾನು ಪತ್ತೆ ಹಚ್ತೀನಿ. ಲಾರಿ ಸಿಕ್ತಂದ್ರೆ ನಿಂಗೆ ಫೋನ್ ಹಾಕ್ತೀನಿ. ನೀನು ಪತ್ತೆ ಹಚ್ಚು. ಲಾರಿ ಸಿಕ್ತಂದ್ರೆ ನನಗೆ ಫೋನ್ ಹಾಕು, ಸರಿನಾ? ಸರಿ ಆಯಿತು. ನಿಧಾನ ಮಾಡೋದು ಬೇಡ. ನಾನು ಹೇಳಿದ ಕೆಲಸ ಬಿರಿನ ಮುಗಿಸ್ರಿ. ನಡ್ಕೊಂಬ ಸ್ವಲ್ಪ. ಇವಾಗ ಹೇಳಿದ್ಯಾ? ಲಕ್ಷ್ಮಣ ನೀನು ಬಾಯಿ ಸರಿ ಇಲ್ಲ. ಬಾಯಿ ಅಡ್ಬಸ್ತಾಗಿ ಇಟ್ಕೊಬೇಕು. ಇದೇನ ಈಚಿಗೆ ಬಂದದಂದರೆ ನಮ್ಮೂರ ಜೊತೆಗೆ ನಿಮ್ಮ ಹೆಂಡ್ರುಗಳನ್ನ ಕೂಡ ಹಚ್ಕಾಕ್ತಾನೆ ಅವನು. ನಾವು ಆಮೇಲೆ ಬೀದಿ ಬಿಕಾರಿಗಳಾಗಬೇಕಾಗ್ತದೆ. ಇಲ್ಲ ಸುಮ್ಮನೆ ಇರಮ್ಮ ಅಲ್ಲ, ಇದೆಲ್ಲ ನಿಮ್ಮ ಅಪ್ಪನಾಸ್ತಿ. ಅವನೆಲ್ಲ ಒಂದು 7-8 ಎಕರೆ ಸ್ವಂತ ಕೈಯಿಂದ ದುಡ್ಡು ಹಾಕಿ ತಗೊಂಡಿರೋದು. ಆಮೇಲೆ ನಮ್ಗೆ ಆಸ್ತಿನೂ ಸಿಕ್ಕಲ್ಲ. ಈಚೆಗೆ ಬಂದರೆ ಪೊಲೀಸರು ಎಲ್ಲರನ್ನೂ ಹೇಳ್ಕೊಂಡೋಗ್ತಾರೆ, ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಆಮೇಲೆ ಲಬಲಬ ಅಂತ ಬಾಯಿ ಬೆಳ್ಕೊಬೇಕು. ನಾನು ಯಾರ ಹತ್ರ ಹೇಳಲ್ಲ ಬಿಡಮ್ಮ. ಲಾರಿ ಓಡಿಸೋನು ಕರ್ಕೊಂಬರ್ತೀನಿ. ಸರಿ, ಒಬ್ಬೊಬ್ರು ನನ್ನ ದಿಕ್ಕಕ್ಕೆ ಹೋಗ್ರಿ. ಈ ಲಾರಿ ಓಡಿಸೋನು ಎಲ್ಲಿತ್ತಾನೆ? ಭರತ ಏನಮ್ಮ? ಅವ್ಳು ಲಕ್ಷ್ಮಣ್ ಕತೆ ಬಿಡು, ಅವನಿಗೇನು ತಿಳಿಯಲ್ಲ. ನೀನು ನೋಡು. ಸರಮ್ಮ ಆಯಿತು, ನೋಡ್ತೀನಿ ಇರು. ಚಿಕ್ಕಬಳ್ಳಾಪುರದವರಾದರೂ ಪರವಾಗಿಲ್ಲ ಆಯಿತಾ? ಸರಿ, ದುಡ್ಡು ನಾನು ಕೊಡ್ತೀನಿ. ಸರಮ್ಮ ಆಯಿತು. ಲಾರಿ ಓಡಿಸೋನು ಎಲ್ಲಿ ಸಿಗ್ತಾನೆ? ಅವತ್ತು ಎಳ್ನೀರು ಕಣ್ಣ ಮನೆಗೆ ಬಂದಿದ್ದಲ್ಲ, ಹೆಣ್ಣು ಕಾಸು ಕಳಿಸ್ಕೊಳ್ಬೇಕಾ? ಆ ಹೆಣ್ಣನ್ನು ಓಡಿಸ್ತಾನೆ ಲಾರಿ. ಒಂದಚ್ಚ ಆ ಹೆಣ್ಣು ಹೋಗಿ ಕೇಳ್ಬಿಟ್ಟು ಬಂದ್ಬಿಡ್ತೀನಿ ತಡಿ. ಆ ಹೆಣ್ಣು ಹೆಸರು ಏನೋ ಹೇಳಿದ್ನಲ್ಲ, ದೊಡ್ಡವನು ಸಣ್ಣವನು ಶಿಕ್ಕೋನು. ಶಿಕ್ಕೋನ ಆ ಹೆಣ್ಣು ಹೆಸರು. ಶಾನ್ ಬೋಗ್ರ ಮಗನು ಶಿಕ್ಕೋನು. ಆ ಹೆಣ್ಣು ಓಡಿಸ್ತಾನೆ ಲಾರಿನ. ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಆ ಹೆಣ್ಣು ಹತ್ರ ಮಾತಾಡ್ಕೊಂಡು ಬರ್ತೀನಿ. ಇಲ್ಲೇ ನಿಂತಿದ್ಯಲ್ಲ, ರಸ ತಡ್ಕೊಂಬ, ಓದ್ತಾಯಿದ್ದೀನಿ. ಹೋಗು. ಯಾರ ಹತ್ರ ಏನು ಹೇಳ್ಬೇಡ, ಗುಟ್ಟು ಬಿಡಬೇಡ. ಇಲ್ಲ ಗುಟ್ಟು ಬಿಡಲ್ಲ. ಗುಟ್ಟನ ಗೂಡಾಗ ಇಕ್ಕೊಂಡಿರ್ತೀನಿ. ಭದ್ರವಾಗಿ ಮನುಷ್ಯನ ಗೂಡಾಗ ಇಕ್ಕೊಂಡಿರ್ಬೇಕು. ಏನೇನೋ ತಿಂದು ಒಟ್ಟಾಗಿ ಇಕ್ಕೊಂತೀನಂತೆ, ಇದು ಒಂದಿನ ಒಟ್ಟಾಗಿ ಇಕ್ಕೊಳಕ್ಕಾಗಲ್ಲ. ಇಕ್ಕೊಂತೀನಿ, ನೀನೇನು ದಿಗ್గు ಬೀಳ್ಬೇಡ. ಮುಗೀತು ಅನ್ಕ ಕೆಲಸ. ಆಯ್ತಪ್ಪ, ದೇವ್ರು ಒಳ್ಳೇದು ಮಾಡಲಿ. ಹೋಗು. ದೇವ್ರನ್ನ ತಿಳ್ಕೊಂಡು ಕುಡ್ದಮ್ಮ ನೀನು. ಯಾಕ ಈ ಕೊಲೆ ಕಲ್ತಾನ ಸುಳಿಗೆ ಅವೆಲ್ಲ ಮಾಡೋರು ದೇವ್ರನ್ನ ತಿಳ್ಕೊಂಡು ಕುಡ್ದು. ಹೋಗೋ. ನನ್ನ ಮಕ್ಕಳು ಒಳ್ಳೇದಾಗಲಿ ಅಂತಾನೆ ನಾನು ಇಷ್ಟು ಮಾಡ್ತಾ ಇರೋದು. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ. ಆಯ್ತಾಯ್ತು. ಹೆಂಗೋ ನಾನು ಅನ್ಕೊಂಡಿದ್ದು ಕೆಲಸ ಆದರೆ ಅಷ್ಟೇ ಸಾಕು.
ಮನೆ ಜವಾಬ್ದಾರಿಯೆಲ್ಲ ನಾನೇ ತಗೊಬೋದು. ನನ್ನ ಮಕ್ಕಳು ನಾನು ಹೇಳ್ದಂಗೆ ಕೇಳ್ತಾರೆ. ಈ ಸುಪ್ನಾತಿಗಳಿಬ್ರು ಅವರಲ್ಲ, ಇವರಿಬ್ಬರನ್ನೂ ಬುಗುರಿ ಆಡ್ಸಂಗೆ ಆಡಿಸ್ಬೋದು. ಅಪ್ಪ ಅಪ್ಪ, ಏನಾಯ್ತು ಕಾಸು? ಎಣ್ಣೆ ಕಾಸು ಹೊಡಿಲಿ ನನ್ನ ಕೈಕ. ಯಾಕ ಬಂದ್ಬಿಡು. ಅಲ್ಲೇ ಯಾವಳವಳು ಸಾವಿತ್ರಿ ಮನೆಗೆ ಅತ್ತೆ ಅಂತ ಒಬ್ಳಿತೀನಿ, ಅವಳನ್ನ ಊರಿಗೆ ಹೋಗ್ತೀನಿ ಬರ್ತೀನಿ ಅಂತ ಕೇಳ್ಬೇಕು ತಾನೆ? ಕೇಳ್ಬಿಟ್ಟು ಹೋಗ್ಬೇಕು ತಾನೆ? ಏನು ನೀನು ಆಡ್ದಂಗೆಲ್ಲ ಆಡೋಕ್ಕೆ ಇದೇನು ಮನೆ ಅನ್ಕೊಂಡಿದ್ಯಾ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ಯಾ? ಹಾಂ, ಒಂದು ಮಾತೇನ ಕೇಳ್ದೆ ನೀನು? ಕೇಳ್ದೇನೆ ಯಾವಳವಳು ಮಾತಾಡಿ. ಅವಳು ಹೇಳೋಣ ಅಂತಂದು ನಾನೇ ಬೇಡ ಅಂತಾನೆ. ಯಾಕೋ ಬೇಡ? ನಿಮ್ಮ ಅಮ್ಮನ ಬೆಲೆನೇ ಇಲ್ಲ ನಿನ್ನ ಹತ್ರ. ಹೋಗು, ನಿನ್ನ ಯಾವನ ಬೆಲೆ ಕೊಡ್ತಾನೆ? ಕೆಲ್ಸಕ್ಕೆ ಬರ್ತಾಳೆ ನೀನೊಬ್ಳು. ಬೇಡ ನೋಡ್ಸಿಕೊನೆ. ಎತ್ತು ತಾಯಿಕ ಮಕ್ಕಳೇ ಬೆಲೆ ಕೊಡಿಲ್ಲ ಅಂದರೆ ಬೇರೆಯವ್ರು ಹೆಂಗೆ ಬೆಲೆ ಕೊಡ್ತಾರೆ? ನಾನು ಕೇಳ್ಬಿಟ್ಟು ಹೋಗ್ಬೇಕಾಗಿತ್ತಾನೆ. ನಾನು ಈ ಮನೆ ಯಜಮಾನಿನು. ಕೊಡಿಲಿ ದುಡ್ಡು ಎತ್ತಿಕ್ತೀನಿ, ಕೊಡು. ನಿಮ್ಮ ಅಪ್ಪನ ಬಂದ ತಕ್ಷಣ ಕೊಡ್ತೀನಿ. ಯಾಕ ಬಂದ್ಬಿಡು. ಎಂತ ಮತ್ತೆ ಹೇಳ್ತೀಯಾ? ಕೊಡ. ನಮ್ಮ ಅಪ್ಪನ ಬಂದ ಮೇಲೆ ಕೊಡ್ತೀನಿ ಬಿಡು. ಅಲ್ಲೇ ಅವನಿಗೇನು ತಿಳಿಯಲ್ಲ, ನಿನ್ಗೇನು ತಿಳಿಯಲ್ಲ. ಹಾಂ, ಪುದುಕುನ ಹೋಗಿದ್ದೀಯಲ್ಲ, ಯಾಕೇನಾಯ್ತೆ? ಇಲ್ಲ ಅಂತೆ, ನಮ್ಮ ಅಮ್ಮನ ಹತ್ರ ಅಷ್ಟು ಮಾತಾಡಬೇಕಾಗಿತ್ತು, ಅದಕ್ಕೆ ಹೋಗಿದ್ನತ್ತೆ. ಏನೋ ಅಂಥದ್ದು ಪಾಪ. ನಿಮ್ಮ ಅಮ್ಮನ ಕೋಟಿಗೆ ಬರ್ತಾವೆ ಬಾಸ್ಕೊಳಕ್ಕೆ ಹೋಗಿದ್ದೇನು? ಅತ್ತೆ ಏನೇನೋ ಮಾತಾಡಬೇಡ ಅತ್ತೆ ನೀನು. ಏನೋ ಮಾತಾಡಬೇಕಾಗಿತ್ತು, ತಾಯಿ ಮಗಳು ಮಾತಾಡೋಂಥವು ಎಷ್ಟೋ ವಿಷಯಗಳಿರ್ತವೆ. ಏನಮ್ಮ ಅಂಥದ್ದು? ಅಂಥ ಅರ್ಜೆಂಟಾಗಿರೋ ಕೆಲಸ ಏನಮ್ಮ? ಹಿಂಗೆ ಹೋಗ್ಬೇಕಾಗಿತ್ತತ್ತೆ, ಹೋದೆ. ಲೇಯ್ ನೋಡೋ, ನೀನು ನಮ್ಮ ಮನೆಯಿಂದ ಯಾವತ್ತೂ ಆಚ್ಕಾಕೊಳ್ಳೋ. ನನ್ನ ಗಂಡು ಮಕ ನೋಡ್ಕೊಂಡು ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಮನೆಯಿಂದ ಆಚ್ಕಾಕೊಂತ ತಪ್ಪು ನಾನೇನು ಮಾಡಿದ್ದೀನತ್ತೆ? ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅತ್ತೆ ಅನ್ನೋ ಗೌರವ ಇರಲಿನೇ ಎಷ್ಟನ್ನ ದುರಂಕಾರವಾಗಿ ಮೆರಿಬೇಡ ನೀನು. ನಾನೇನು ಮೆರ್ದಿಲ್ಲ ಅತ್ತೆ ದುರಂಕಾರವಾಗಿ. ನೀನು ಏನೇನೋ ಮಾತಾಡಬೇಡ ಅತ್ತೆ. ನಾನು ಹೇಳಿದ್ದೀನಿ ನಮ್ಮ ಯಜಮಾನ್ಕ ಅತ್ತೆ ಕೇಳ್ಬಿಟ್ಟು ಹೋಗೋಣ ಅಂತ. ಏನು ಬೇಡ ಬಾ ಅಂತೇಳಿ ಅಲ್ಗೂ ಓದ ಮಾವನ್ಕ ಫೋನ್ ಮಾಡಿದ್ದೀನಿ ನಾವು. ಮಾವನ್ ಬೇಕಾದ್ರೆ ಕೇಳ್ರಿ, ಮಾವನ್ ಕೇಳಲೇನು? ನೋಡೋ, ನನ್ನನ್ನು ಕೇಳ್ದಿರ ಗೇಟಿಂದ ಒಂದು ಹೆಜ್ಜೆ ಇಕ್ಕಂಗಿಲ್ಲ. ನನ್ನನ್ನು ಕೇಳ್ಬಿಟ್ಟೆ ಹೋಗ್ಬೇಕು ನೀನು. 15,000 ಎಲ್ಲಿಂದ ಬಂತೇನಿಕ? ಯಾರೇ ಕೊಟ್ಟರು? ಯಾವ 15,000 ಅತ್ತೆ? ನಿಮ್ಮ ಯಜಮಾನ್ ಕೇಳ್ತಾ ಇದ್ದಲ್ಲ 15,000 ಕೊಡಬೇಕು ನಮ್ಮ ಅಮ್ಮನ ನಡಿ ಅಂತ. ಅಯ್ಯೋ ಅತ್ತೆ, 15,000 ಅಲ್ಲ, 15 ರೂಪಾಯಿ ಇಲ್ದಿರ ಹೋಗ್ಲಿ. ಏನೇನೋ ಕೇಳ್ತಾ ಇದ್ನು, ಅದಕ್ಕೆ ಆ ಕಾಸು ಕೊಡಬೇಕು ನಡಿ ಅಂತ ಕರ್ಕೊಂಡೋಗಿದ್ದತ್ತೆ. ಏನೋ ಮಾತಾಡೋಕೆ ಹೋಗಿದ್ದತ್ತೆ. 15,000 ಅಲ್ಲ, 500 ರೂಪಾಯಿ ಇಲ್ಲ ಅತ್ತೆ. ಯಾರು ಕೊಡ್ತಾರತ್ತೆ ನಂಕ? ಮಕ್ಳ ಹತ್ರ ತಾನೇ ನಾನು ಕೇಳೋಕ್ಕಾಗ್ತೈತಾ? ಅವ್ರದ್ದೇ ಸಂಸಾರಗಳಿರ್ತವೆ. ನನಗೆ ತಾನೇ ಏನಕ್ಕೆ ಬೇಕತ್ತೆ ದುಡ್ಡು? ನನ್ನ ಹತ್ರ ಯಾವ ಕಾಸು ಇಲ್ಲ ಅತ್ತೆ. ನಿನ್ನ ಮೇಲೆ ಆಣೆ ಮಾಡ್ತೀನಿ. ಸುಳ್ಳು ಮಾತಾಡೋದ್ರೆ ನನ್ನ ಮೇಲೆ ನನಗೆ ಆಣೆ ಮಾಡ್ತೀಯಾ? ಹಾಂ ಅತ್ತೆ, ನಿನ್ನ ಹತ್ರ ಮಾತಾಡ್ಕೊಂಡಿರೋಕೆ ನನಗೆ ಟೈಮ್ ಇಲ್ಲತ್ತೆ. ನೀನಂತೂ ಬಿಡುಗಟ್ಕ ಬಿದ್ದಿರ್ತೀಯ, ನನಗೆ ಬಿಡುವಿಲ್ಲ. ನಾನು ಹೋಗ್ಬೇಕು, ಕೆಲಸ ಅದೇ. ಅವಳೇ ಸುಪ್ನಾತಿ, ನಾನು ಬಿಡುಗಟ್ಕ ಬಿತ್ತಿರ್ತೀನಂತೆ. ನೋಡ್ದಾ ಎಂತ ಮಾತಾಡ್ತಾವಳೆ? ಕಂತು ಮುಂದೆ ಇಲ್ಲ ಅಂತ ಹೇಳ್ತಾವಳೆ. 15,000? ಹಾಂ ಅಲ್ಲ, ಈ ಕಾರನ್ನ ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಏನು ಬರೋ ಮಟ್ಟನೇ ಕಾಣೆ. ನಾಮಕರಣ ಮುಗಿಸ್ಕೊಂಡು ಬರ್ತಾಳೇನೋ, ಬರಲಿ ಬಿಡು. ಇವನು ಪುದುಕುನೋಗ 8 ಚಂದಾಗ ದೂರ್ಕಂತಾನಲ್ಲ, ಇನ್ನು ಅವಳೆಲ್ಲಿ ಬರ್ತಾಳೆ? ನನ್ನ ಗಂಡು ನಾನು ಎಲ್ಕೋದ್ರು ನಾನು ಹಿಂದೆನೇ ಇರ್ತಾನೆ ಅಂತ ಅವಳಿಗೆ ದುರಾಂಕಾರ. ಇವನು ರಾಮನ್ರು ಅಷ್ಟು ಬಿಂಕ ಬಿನ್ನಾಡವಾಗಿದ್ದಿದ್ರೆ ಅವಳು ಹೇಳೋದು ಮಾತು ಕೇಳೋಣ. ಅವಳು ಎಲ್ಲಿದ್ರೆ ಅಲ್ಲೇ ಇರ್ತಾನೆ. ಏನು ಯಾರನ್ನೂ ಕಟ್ಕೊಂಡಿದ್ದು ಎಂಡ್ರನ್ನ ಕಟ್ಕೊಂಬಿಟ್ಟವ ನೀನು. ಪ್ರಪಂಚದಾಗ ಯಾರನ್ನ ಕಟ್ಕೊಂಡವ್ರ ಇಲ್ಲ ಎಂಡ್ರನ್ನ. ಬರ್ಲಿರು ಸಾಯಂಕಾಲಕ್ಕ ಬಟ್ಟೆಗೆ ಬದಲಾಯಿಸ ಕಿಲಿಕೆ ಎಲ್ಲ ಬರೋದು. ಅವಾಗ ಹೇಳ್ತೀನಿ ಸರಿಯಾಗಿ. ಏನಪ್ಪ ಎಂಡ್ರನ್ನ ಕರ್ಕೊಂಬರ್ತೀಯೋ ಇಲ್ಲ ನೀನು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತೀಯೋ ಅಂತ. ಬರಲಿ ಇವತ್ತು ಸಾಯಂಕಾಲ. ಚಿಕ್ಕೋನೆ, ಚಿಕ್ಕೋನೆ, ಏನು ಬರ ಇಲ್ಲಿ, ಬೈಲೆ ಎಲ್ಲ ಕಾಸುಗಳು. ಯಾವ ಕಾಸುಗಳಮ್ಮ? ಇವಾಗ ನೀನು ಎತ್ಕೊಂಬಂದಿದ್ದ ಕಾಸುಗಳಿಲ್ಲ ಅವ ಅಪ್ಪನ ಬಿರುವಾಗಿ ಇಟ್ಬಿಟ್ಟೆ. ಬೀಗ ಎಲ್ಲದೆ? ಬೀಗನೆ ಅಪ್ಪನ ಹತ್ರ. ಇವಾಗ ನೀನು ಹೆಂಗ್ ಬೀಗ ತೆಗ್ದೆ? ಬೀಗದಿಂದ ಬೀಗ ಆತಲ್ಲ, ಅದರಿಂದ ತೆಗೆದ್ನೆ. ಅದೇ ಬೀಗ ಎಲ್ಲಿಕ್ಕಿತ್ತ ನಿಮ್ಮ ಅಪ್ಪನ? ಜೋಬಾಗ, ಒಳಗಿನ ಜೋಬಾಗ. ಅದೇ ಇವಾಗ ನಿಮ್ಮ ಅಪ್ಪನ ಇಲ್ಲಲ್ಲ, ಇವಾಗ ಎಲ್ಲಿಕ್ಕವನ ಬೀಗ? ನಾನು ಹೇಳ್ದಲ್ಲಮ್ಮ, ಪಂಚೆ ಉಟ್ಕೊಂತಾನಲ್ಲ, ಪಂಚೆ ಮೇಲೆ ನಿಕ್ಕರಕ್ಕಂತಾನಲ್ಲ, ಪಟ್ಟಪಟ್ಟಿಗೆ ನಿಕ್ಕರು, ಪಂಚೆ ಮೇಲೆಲ್ಲ ಪಂಚೆ ಒಳಗ, ಆ ಜೋಬದಲ್ಲ, ಆ ಜೋಬಾಗಿ ಕಂಡಿತ್ತಾನೆ. ಅಲ್ಲೋ, ಇವಾಗ ನಿಮ್ಮ ಅಪ್ಪನ ಇಲ್ಲಲ್ಲ? ಇಲ್ಲ ನಮ್ಮ ಅಪ್ಪನ. ಅದೇ ನಿಮ್ಮ ಅಪ್ಪನ ಇಲ್ಲಲ್ಲ, ಬೀಗ ಎಲ್ಲಿ ಸಿಕ್ತು ನಿಕ್ ಬೀಗ? ಬೀಗ ಎಲ್ಲಿ ಸಿಕ್ತು ಅಂತನಾ? ಒಳಗಿನ ಬೀರುವಾಗಿ ಇಕ್ಕಿಲ್ಲ ನಾನು, ಈಶಿನ ಬೀರುವಾಗಿ ಇಕ್ಕಿದ್ದೀನಿ. ನನ್ನ ಕೈಗೆ ಕೊಡ್ಬೋದಾಗಿತ್ತಲ್ಲ? ಹಂಗೆಲ್ಲ ಕೊಡಂಗಿಲ್ಲ. ನಮ್ಮ ಅಪ್ಪನಿಗೆ ಲೆಕ್ಕ ಕೊಡಬೇಕು, ನಾನು ಅಲ್ಲೇ ಇಕ್ಕಿದ್ದೀನಿ. ನೀನೇನ ಈ ಮುಟ್ಟಿದಿ ಅಂದ್ರೆ ಬೆಳ್ಳಗೆ ಕಟ್ ಅಂತ ಕತ್ತರಿಸ್ಬಿಡ್ತೀನಿ. ಎಲ್ಲನೂ ಕಳ್ಳಿ ಬಿಡು. ಬಿಟ್ಟಿದ್ದೀನಿ ಬಿಡು. ಲೇಸಿಕೊನೆ, ನಿಮ್ಮ ಅತ್ತೆಯವ್ರ ಮನೆಗೆ ಏನಕ್ಕೆ ಹೋಗಿದ್ದಿದ್ದು? ನಂಗೆ ಕೇಳಿ ಲೇಸಿಕೊನೆ. ನಮ್ಮ ಅತ್ತೆಯವ್ರ ಮನೆಗಾ? ನಿಧಾನ ಮಾತಾಡುವ, ನೀನೇನು ಕೇಳಿಸ್ಕೊಂಡ್ಬಿಡ್ತಾಳೆ, ಬೈತಾಳೆ. ನಿಧಾನಕ್ಕೆ ಮಾತಾಡ್ತೀನಿ. ಇವಳು ನಮ್ಮ ಸುನೀತಿ ಅವಳಲ್ಲ, ಸುನೀತಿ. ಸುನೀತಿ ಅವಳು ಅದ್ಯಾರ ಅಪ್ಪನ ಜೊತೆಗ ಗಾಡಿನಾಗ ಓಡಾಡ್ತಾವಳಂತೆ, ಅದಕ್ಕೆ ಹೋಗಿದ್ದಿದ್ದು. ಕೇಳಕ್ಕ ಯಾರ ಅಪ್ಪನು ಅಂತ. ಅದೇನಂತ ಬರ್ಬಾರ್ದು ಬಂದಿರೋದು ರೋಗ ಅವಳಿಗ. ಬಂಗಾರ ಅಂತ ಗಂಡವನಲ್ಲ, ಇವಳ್ಯಾಕೆ ಹಿಂಗೆ ಓಡಾಡ್ತಾವಳೆ? ಏನು ಇವರಿಬ್ರು ಪಿಸ್ ಪಿಸ ಅಂತ ಮಾತಾಡ್ತಾವ್ರೆ? ಅಲ್ಲ, ಬಂಗಾರದಂಗೆ ಅವನಿಗೆ ಗಣ್ಣು, ಅವನ ಜೊತೆಗೆ ಬಾಳ್ವೆ ಮಾಡಕ್ಕೆ ಬಂತೇನೋ. ಇವಳು ಮಕ ಮುಚ್ಚೋಗ, ಇವಳು ಬಾಯ್ಕ ಮುನ್ನಾಕ. ಬೋಡಿಗೆ ತಿಳಿಯದಂತ, ಬೋಡಿಗ ಆಮೇಲೆ ಸುರೇಶ್ನಿಗೆಲ್ಲ ತಿಳಿಯದಂತ. ತಿಳಿಯದಂತೆ ಏನಂದ್ರಂತೆ ಅವರು?
ಕೇಳಿದಿಕ್ಕ ನೀವು ಕಣ್ಣಾಗ ನೋಡ್ರಿ ಕಿವ್ಯಾಗ ಕೇಳ್ರಿ ಅಂದ್ಲಂತೆ. ಲೇ ಏನೇ ಬೋಡಿ ಅಂತ ಇದೆಯಾ ಲೇ ಅಂಬುಜಿ? ಸರಿ ನೀನು ಹೋಗು. ಹೋಗ್ತೀನಿ ಬಿಡು. ಅಕ್ಕೋ ಇವಳು ತಂಗಿ ಸುನೀತಿ ಅದು ಯಾವನ ಜೊತೆಗೆ ಓಡಾಡ್ತಾವಳಂತಕ್ಕೋ. ನೋಡಕ್ಕೋ ಎಷ್ಟು ಮಾತ್ರ ಇರಬೇಕು ಬಂಗಾರದಂತ ಗಣ್ಣು. ಅವಳಿಗೆ ಹೊರೆ ಹಾಕ್ಕೊಡು ಅಂತ ಮಗುನ ಕೂಡ ಓದ್ಕೊಂಬಂತಿಲ್ಲ ಸಾಕ್ತಾವಳೆ ಇವಳು. ನೋಡ್ದೇನೆ ಕೈ ಅಂತ ಚಿತ್ರಂಗಿ ಮುಂದೆ ಇರ್ಬೇಕವಳು. ಏನ್ಲೇ ಹಿಂಗೆ ಹೇಳ್ತಾ ಇದೆಯಲ್ಲೇ? ಹಾಂ ಹೂನಕ್ಕೋ. ಅಯ್ಯೋ ಅವಳ ಮಕ್ಕ ಮುಚ್ಚೋಗ. ಹಾಂ ಮೊನ್ನೆ ಫೋನ್ ಮಾಡಿದ್ಲಮ್ಮ ನಮ್ಮ ಬೋಡಿ, ಏನು ಹೇಳಿಲ್ಲ. ಇನ್ನು ಅದೇ ಇವನ ಗೃಹಲಕ್ಷ್ಮಿ ಕಾಸಿಗೆ ಎತ್ಕೊಂಬಂದ್ಬಿಟ್ಟವನಮ್ಮ ನೋಡಮ್ಮ ಅಂತ ಹತ್ಕೊಂಡ್ಲು ಮಗು. ಈ ಲೋಪರ್ ಮುಂದೆ ಹಿಂಗೆಲ್ಲ ಮಾಡ್ತಾ ಇರೋದು ಹೇಳಿಲ್ಲಲೇ. ಲೇ ಬೋಡಿಗೆ ಒಂದು ಫೋನ್ ಮಾಡೋಣ ಬಾರಲೆ ಏನಂತ ವಿಚಾರಿಸ್ಕೊಳ್ಳೋಣ. ಅಯ್ಯ ನಡಕ ನಡಿ ಕೇಳೋದು ನಡಿ ಏನಂತ ಬಾ. ಅಣ್ಣ 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 ಲೋ ಚಿಕ್ಕಣ ಚಿಕ್ಕಣ. ಅದ್ಯಾರು ನಾನು ಚಿಕ್ಕಣ ಅಂತವ್ರೆ? ಯಾರು? ನಾನಣ್ಣ. ಓ ಏನಣ್ಣ ಇಲ್ಲಿ ಗಂಟ ಬಂದ್ಬಿಟ್ಟಿದ್ಯಾ? ಮಾತುಗಳಾಗ ಬೀಡಿ ಕೊಡೋದೇ ಮರ್ತೋಗ್ಬಿಟ್ಟು ನೋಡೋಣ. ಅದಕ್ಕೆ ಇಲ್ಲಿ ಗಂಟ ಬಂದ್ಬಿಟ್ಟ ನೀನು ಹುಡ್ಕೊಂಡು. ನೋಡೋಣ ಹೊಸ ಬಿಡಿನ ತಕೊಡ್ತೀನಿ. ಅದೆಲ್ಲ ಇಲ್ಲಿ ಅಣ್ಣ ಅರ್ಜೆಂಟಾಗಿ ನಂಗೊಂದು ಲಾರಿ ಓಡಿಸೋದ್ಬೇಕಣ್ಣ. ಲಾರಿನೇ? ನಮ್ಮೂರಾಗ ಯಾರು ಇಲ್ಲಣ್ಣ ಲಾರಿ ಓಡಿಸೋರು. ನೋಡೋಣ ನಿಮ್ಮ ಕಡೆಯಿಂದ ನಂಗೆ ಉಪಕಾರ ಆಗ್ಬೇಕು ನೋಡೋಣ. ಅರ್ಜೆಂಟಾಗಿ ಲಾರಿ ಓಡಿಸೋರು ಬೇಕು. ಯಾರವ್ರಪ್ಪ ನಮ್ಮೂರಾಗ ಲಾರಿ ಓಡಿಸೋರು? ನಿಂಗೆ ಓಡ್ಸಕ್ ಬರಲ್ಲ? ಇಲ್ಲಣ್ಣ ಓಡ್ಸಕ್ ಬರಲ್ಲ. ಗಾಡಿ ಒಂದು ಓಡಿಸ್ತೀನಿ ಅಷ್ಟೇ. ಈ ಕಾರು ಲಾರಿ ಬಸ್ಸು ರೈಲು ವಿಮಾನ ಅಂತ. ವಿಮಾನ ಅಂದರೆ ಇದು ಹೆಲಿಕಾಪ್ಟರ್. ಅದೆಲ್ಲ ಓಡ್ಸಕ್ ಬರಲ್ಲ ನನಕ. ವಿಮಾನ ಬೇರೆ ಹೆಲಿಕಾಪ್ಟರ್ ಬೇರೆ. ವಿಮಾನ ಹೆಲಿಕಾಪ್ಟರ್ ಎಲ್ಲ ಒಂದೇ ಅವೆಲ್ಲ ಓಡ್ಸಕ್ ಬರಲ್ಲ. ಗಾಡಿ ಓಡಿಸ್ತೀನಿ, ಸೈಕಲ್ ಓಡಿಸ್ತೀನಿ ನೋಡು. ಈ ಆಮೇಕ ಈ ರೈಲು ಈ ಬಸ್ಸು ಈ ಕಾರು ಹೆಲಿಕಾಪ್ಟರ್ ಇವೆಲ್ಲ ಓಡ್ಸಕ್ ಬರಲ್ಲ ನನಕ. ಒಳ್ಳೆ ಕೆಲಸ ಆಯ್ತಲ್ಲಣ್ಣ. ಯಾಕಣ್ಣ? ಏನಕ್ಕ ಹಿಂಗೆ ಕೆಲ್ಸಕ್ಕೆ ಬೇಕಾಗಿತ್ತು ಅದಕ್ಕೆ. ಇಂಥ ಕೆಲ್ಸಕ್ಕೆ ಅಂತ ಹೇಳು ನೀನು ನಕ್ಕ. ನಾನು ಹೆಂಗನ ಮಾಡಿ ಲಾರಿ ಓಡಿಸೋಣ ಹುಡ್ತೀನಣ್ಣ. ನಿಮ್ಗೋಸ್ಕರ ನಾನು ಹುಡ್ತೀನಿ ನೋಡು. ಹಂಗಂತೀಯಾ? ಹೂನಣ್ಣ. ಅರ್ಜೆಂಟಾಗಿ ಬೇಕಾಗಿತ್ತಲ್ಲಣ್ಣ. ಅದು ಏನಕ್ಕಂತ ಹೇಳಣ್ಣ. ಯಾರನ್ನ ಒಬ್ಬರನ್ನ ಸಾಯಿಸ್ಬೇಕಾಗಿತ್ತಣ್ಣ. ಲಾರಿ ಅವ್ರ ಮೇಲೆ ಹಚ್ಬಿಡೋದು. ಅವರು ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ ಹೇಳ್ಬಿಡೋದು. ಯಾಕಂಡು ಯಾರನ್ನ ಅಂತೆಲ್ಲ ಮಾಡ್ಕೊಡ್ತಾನು ಜೈಲ್ ಶಿಕ್ಷೆ ಆಗ್ತದೆ. ಜೈಲ್ ಶಿಕ್ಷೆ ಹಾಕ್ಬಿಟ್ಟು ಅಂತ ಲಾರಿ ಆದ್ರೂ ಅವ್ರ ಮೇಲೆ ಹಚ್ಬಿಟ್ಟು ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಡೋದು. ಹೌದೇ? ಯಾರ್ಕಣ? ಏನಣ್ಣ ಹೇಳಣ್ಣ. ನನ್ನ ಹತ್ರ ಹೇಳಣ್ಣ ನೀನು. ನಾನು ಬಲೆ ಗುಟ್ಟು. ನಾನು ಅಷ್ಟೇನೋ ಬಲೆ ಗುಟ್ಟು. ನಾನು ಯಾರ ಹತ್ರ ಏನು ಹೇಳಲ್ಲ. ನಾನು ಅಷ್ಟೇನೋ ನಾನು ಬಲೆ ಗುಟ್ಟು. ನಾನು ಒಬ್ಬರ ಹತ್ರ ಹೇಳೋಣ. ಜೋರಾಗಿ ಉಸಿರು ಕೂಡ ಆಡಲ್ಲ ನಾವು. ಹೌದೇ? ಏನಿಲ್ಲಣ್ಣ ನಮ್ಮ ರಾಮಣ್ಣವನಲ್ಲ. ರಾಮಣ್ಣ ಆ ಹೆಣ್ಣನ್ನು ಸಾಯಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿಬಿಟ್ಟಿದ್ರಣ್ಣ. ಆ ಹೆಣ್ಣನ್ನು ಸಾಯಿಸ್ಬಿಟ್ರೆ ನಮ್ಮ ಅಣ್ಣನ ನನಗ ಆಸ್ತಿ ಒಳಗೆ ಅರ್ಧ ಪಾಲು, ನನ್ನ ತಮ್ಮನಿಗೆ ಅರ್ಧ ಪಾಲು ಬಂದ್ಬಿಡ್ತೈತೆ. ಇವಾಗ ನಮ್ಮ ಅಣ್ಣನ ಇದ್ದರೆ 3 ಪಾಲಿಗೆ ಬೇಕಾಗ್ತದೆ. ನಮ್ಮ ಅಣ್ಣ ಸತ್ತೋದ್ರೆ ಅರ್ಧ ಪಾಲು ಬೇಜಾನ ಆಸ್ತಿ ಬಂದ್ಬಿಡ್ತೈತೆ ನಮ್ಗೆ. ಅದಕ್ಕೆ ಹಂಗಂತೀನಣ್ಣ. ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕೂತ್ಕೊಂಡು ಕಾಲಾಕ್ಬಿಟ್ಟಣ ಅಷ್ಟು ಆಸ್ತಿ ಬರ್ತದೆ. ಅಣ್ಣ ನನಗೂ ನೀನು ಸಹಾಯ ಮಾಡುವ. ನಿನಗ ನಾನು ಸಹಾಯ ಮಾಡ್ತೀನಿ. ಏನು ಹೇಳೋಣ? ಇವಾಗ ನಮ್ಮ ಅಣ್ಣವನೇ, ನಮ್ಮ ಅಣ್ಣನು ರಾಮಣ್ಣನು ಇಬ್ಬರನ್ನು ಇಲ್ಲ ಅನ್ಸ್ಬಿಡೋಣ. ನಮ್ಮ ಅಣ್ಣ ಆಸ್ತಿನೂ ನನಗೆ ಬರ್ತದೆ. ಹೆಂಗಂತೀಯಾ? ಓ ಸೂಪರ್ ಐಡಿಯಾ ಅಣ್ಣ, ಸೂಪರ್ ಐಡಿಯಾ. ನಿಮ್ಮ ಅಣ್ಣ ಮೇಲೆ ಒಂದು ಲಾರಿ ಎಕ್ಸ್ಬಿಡೋಣ, ನಮ್ಮ ರಾಮಣ್ಣನ ಮೇಲೆ ಒಂದು ಲಾರಿ ಎಕ್ಸ್ಬಿಡೋಣ. 2 ಲಾರಿ ಮಾತಾಡೋಣ. ನಾವು 2 ಲಾರಿ ಬೇಡಣ, ಒಂದೇ ಲಾರಿನೇ ಸಾಕುವ. ಇಬ್ಬರ ಮೇಲೆ ಒಂದೇ ಲಾರಿ ಎಡ್ಸ್ಬಿಡ್ಲಿ. ಹೆಂಗತ್ತೀಯಾ? ಆಗ್ಬೋದು. ಯಾಕಂದರೆ ರೋಡಿಗೆ ಚಿಕ್ಕಗಾಯ್ತವಣ್ಣ. ಈ ಲಾರಿ ದೊಡ್ಡ 2 ಒಂದೇ ಸತಿ ಹೋಗೋಕ್ಕಾಗಲ್ಲ. ಆಯ್ತಣ್ಣ, ಒಂದೇ ಲಾರಿ ಸಾಕು. ಇವಾಗ ಎಲ್ಲಿ ಲಾರಿ ತರೋದು? ಅದೇ ಅಣ್ಣ ನನಗೂ ತಿಳಿಸ್ತಾ ಇಲ್ಲ. ಯಾರನ್ನ ಕೇಳೋದು? ಯಾರನ್ನ ಕೇಳೋದು? ಅಣ್ಣ ಅಷ್ಟು ಕತ್ಲಾಗ್ಲಿ ಇರುವ. ನಮ್ಮೂರು ಗೇಟ್ ಅದಲ್ಲ, ಒಂದಷ್ಟು ಮುಂದಕ್ಕೆ ಗಾಡಿನಾಗ ಹೋದ್ರೆ ಅಲ್ಲೇ ತೋಟಗ 2 ಲಾರಿ ನಿಲ್ಸಿರ್ತಾರೆ ಸಾಯಂಕಾಲ ಹೊತ್ತು. ನಾನು ನೋಡಿದ್ದೀನಿ. ಆ ಚಂದಲ್ಲಿ ನಿಲ್ಸಿರ್ತಾರೆ. ನಾನು ನೀನು ಇಬ್ಬರು ಸೇರಿ ಲಾರಿಗಳನ್ನ ತಿಳ್ಕೊಂಬಂದ್ಬಿಡೋಣ. ತಿಳ್ಕೊಂಬಂದ್ಬಿಟ್ಟು ಇವರಿಬ್ಬರನ್ನೂ ಒಂದು ಹತ್ರ ಮಾತಾಡೋಕೆ ಬಿಡಬೇಕು. ನಮ್ಮ ಅಣ್ಣನು ನಿಮ್ಮ ಅಣ್ಣನು ಇಬ್ಬರನ್ನೂ ಅವರಿಬ್ಬರು ಮಾತಾಡ್ತಾ ಇದ್ದಾಗ ಲಾರಿನ ತಗೊಂಡೋಗಿ ಅವ್ರ ಮೇಲೆ ಬಿಟ್ಬಿಡ್ಬೇಕು. ಸೂಪರ್ ಐಡಿಯಾ. ಹೂನಣ್ಣ, ಇಬ್ಬರ ಮೇಲೆ ಬಿಟ್ಬಿಟ್ಟು ನಾವು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಆಮೇಲೆ ಅಷ್ಟೊತ್ತಿಂದ ಬಂದಮೇಲೆ ಅಯ್ಯೋ ನಮ್ಮ ಮಣ್ಣು ಸತ್ತದ್ನು ಅಂತ ನೀನು ಹೇಳುವ, ನಿಮ್ಮ ಮಣ್ಣು ಸತ್ತದ್ನು ಅಂತ ನಾನು ಹೇಳ್ತೀನಿ. ಹೆಂಗಣ್ಣ ಹೇಳ? ಅಲ್ಲಿ ನೋಡಿ ನೀನು ಫಸ್ಟ್ ನೋಡೋಣ. ಅಯ್ಯೋ ರಾಮಣ್ಣ, ಎಂಥ ಕೆಲಸ ಆಗ್ಬೇಕಣ್ಣ. ಯಾಕಣ್ಣ ಹಿಂಗೆಲ್ಲ ಮಾಡ್ಕೊಂಬಿಟ್ಟೆ? ಗಾಡಿಯಾಗ ಹೋಗೋಗ ಅತ್ತೈತ ನೋಡ್ಕೊಂಡು ಹೋಗ್ಬೇಕಾಗಿತ್ತಾನೆ. ಲಾರಿ ಮನೆ ನಿನ್ನಂತೂ ಸುಮ್ಮನೆ ಬಿಡಲ್ಲ. ನಿನ್ನ ಜೈಲ್ ಸಾಗಿಸ್ತೀನಿ. ನಿನ್ನಂತೂ ಸುಮ್ಮನೆ ಬಿಡಲ್ಲ. ಹೆಂಗಣ್ಣ? ಸೂಪರು. ಇವಾಗ ನಾನು ಹೇಳ್ತೀನಿ ನೋಡು. ಅಯ್ಯೋ ದೊಡ್ಡನೇ ಎಂತ ಕೆಲಸ ಮಾಡ್ಬಿಟ್ಟು, ಈ ಕಡೆ ಸರೋಜಿನೂ ಒಬ್ಬಳನ್ನೇ ಮಾಡ್ಬಿಟ್ಟೆ, ಈ ಕಡೆ ಸುನಂದಿನೂ ಒಬ್ಬಳನ್ನೇ ಮಾಡ್ಬಿಟ್ಟೆ, ಈ ಕಡೆ ಗೀತಿನೂ ಒಬ್ಬಳನ್ನೇ ಮಾಡ್ಬಿಟ್ಟೆ. 3 ಜನ ಮುಂಡ ಬಸ್ಬಿಟ್ಟು ಹೊರಟೋಗ್ಬಿಟ್ಟಲ್ಲೋ. ಅವ್ರು 3 ಜನನು ಅವ ಅಂತ ಬಾಯ್ ಬಡ್ಕೊಂತಾರಲ್ಲೋ. ಯಾಕೋ ಇಂದ ಕೆಲಸ ಮಾಡ್ಬಿಟ್ಟೆ. ಅದೇನಣ್ಣ ಇವ್ರು 3 ಜನ? ನೋ, ನಮ್ಮ ಅವನಲ್ಲ ನಮ್ಮ ಅಣ್ಣ, ಅವ್ರು ಲೋವರ್ಗಳು. ಓಹೋ, ಒಬ್ಬರಲ್ಲ ಇಬ್ಬರಲ್ಲ 3 ಜನ ಲೋವರ್ಗಳ ನಿಮ್ಮ ಅಣ್ಣಗ? ಹ್ಞೂ ಸರಿಲ್ಲ ನನ್ನ ಮಗನು. ಇರ್ಲಿ ಅವ್ನ ಕತೆ ಅವ್ನು ಹೋಗ್ಬಿಡ್ತಾನೆ ಬಿಡುವ. ಓದ್ತಾನೆ ಅವನು. ಇವಾಗ ನಡಿ ಗಾಡಿನಾಗ ಅಷ್ಟು ಕತ್ಲಾಗೋರ್ಗು ಅತ್ತೈತೆ ಸುತ್ತಾಡ್ತಾ ಇದ್ದಾನ.
ಆಮೇಲೆ ಲಾರಿ ತಿಳ್ಕೊಂಬರೋಣ. ಹ್ಞೂ ಸರಿನಾ ಆಯ್ತು. ನಾವು ಯಾರಿಗೂ ಹೇಳ್ಬೇಡ ನಾವು. ನೋವು ಗುಟ್ಟಣ ನಾನು. ಓ ನೀನು ಹೇಳಿದ್ದು ಈ ಕಿವಾಗ ಹೇಳಿದ್ದು ಈ ಕಿವಾಗ ಬಿಟ್ಬಿಡ್ತೀನಿ. ನಾನು ಎಷ್ಟೊಳ್ಳೆವನ, ಯಾಕೇನು ಹೇಳಲ್ಲಣ್ಣ, ನಾನು ನಂಬೋಣ ನೀನು. ಅದಕ್ಕೆ ನಿನ್ನ ಮೇಲೆ ನಂಬಿಕೆ ಇದ್ದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ನಡಿಯೋಣ. ಲೇ ಯಾರು ಇದು? ರಾಮಣ್ಣ ಇಲ್ಲ, ರಾಮಣ್ಣ ಆ ಹೆಣ್ಣು ತಮ್ಮನ. ಹೌದಾ? ಏನಪ್ಪ ಇಲ್ಲಿ ಗಂಟ ಬಂದಿದ್ಯಾ? ಸುಮ್ಮನೆ ಬಂದಿದ್ದೆ. ಹೌದಾ, ಸರಿ ಸರಿ ಸರಿ. ಕಾಸು ಕೊಟ್ರೇನಾ? ಕೊಟ್ಟರು ಬೀಗ ಇಕ್ಕಿದ್ ನೋಡು. ಸರಿ ಬಿಡು. ದೊಡ್ಡನೇ ಹೋಗ್ಬಿಟ್ಟಿರಿ ದೊಡ್ಡನೇ. ಈ ಕಡೆ ಸರೋಜಿನೂ ಮುಂಡ ಮಚ್ಬಿಟ್ಟೆ, ಆ ಕಡೆ ಸುನಂದಿನೂ ಮುಂಡ ಮಚ್ಬಿಟ್ಟೆ, ಈ ಕಡೆ ಗೀತಿನೂ ಮುಂಡ ಮಚ್ಬಿಟ್ಟೆ. ಹೋಗ್ಬಿಟ್ಟೆನ ಚಿಕ್ಕೋನೆ, ಅಯ್ಯೋ ಚಿಕ್ಕೋನೆಲ್ಲ ದೊಡ್ಡನು. ಯಾಕ ಏನಾಯ್ತಾ ಅವನ್ಕ? ಏನಾಗಿಲ್ಲ ಅವನ್ಕ. ಸುಮ್ಮನೆ ಹಿಂಗೆ. ಎಲೆ ಹುಚ್ಚು ನನ್ನ ಮಗನೆಲ್ಲ ನಿಲ್ಲ ಸರಿಯಾಗಿ ಇಟ್ಕೊಂಡು ಬಿಡ್ಬೇಕು ನೋಡ ನಿನ್ನ. ನೀನ್ ಜಾಸ್ತಿ ಮಾತಾಡಿದ್ಯ ಅಂದ್ರೆ ನೋಡ್ಕ. ಸರಿ ನಡೇಣ, ಬೇಡ ಹೋಗೋಣವ. ಎಲ್ಕ ಓದ್ತಾ ಇರೋದು? ಎಲ್ಕ ಓದ್ತಾ ಇರೋದು? ನೋಡಿ ನಮ್ಗೆ 100 ಕೆಲಸಗಳಿರ್ತವೆ. ನಾವು ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡೋರು. ನಾವೆಲ್ಲಕ್ಕೆ ಓದ್ತೀರಿ, ಎಲ್ಲಿಗೆ ಬರ್ತೀರಿ ಅದೆಲ್ಲ ನಿನ್ ಕೇಳಂಗಿಲ್ಲ. ಬಾ ಮುಚ್ಕೊಂಡು ಹೇಳ್ಬೇಕು ಎಲ್ಲಿಗೆ ಓದ್ತಾ ಇರೋದು ಅಂತ. ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯಾ? ಹೇಳಲ್ಲ ನೀನು? ಇಲ್ಲ ಹೇಳಲ್ಲ. ಈಗ ಮೀಟ್ರ್ ಇದ್ರೆ ತಾನೇ ಹೇಳಕ್ಕ. ನನ್ನ ಮೀಟ್ರ್ ಬಗ್ಗೆ ನೀನ್ ಮಾತಾಡ್ಬೇಡಪ್ಪ. ಏನ್ ಅನ್ಕೊಂಡಿದ್ಯಾ? ಬತ್ತಿ ಕಾಮಿಸ್ಕೊಂಡು ಹೇಳಲ್ಲ. ಏನ್ ಮಾಡ್ತೀಯಾ? ಏನಂತ ನಿನ್ ಕೈಗ? ಹೇಳಲ್ಲ. ಏನ್ ಮಾಡ್ತೀಯಾ? ರೋಷ್ ಮಕ ದೂರ ಇಕ್ಕಳ ಮಕನ ಇಕ್ಕಣಲ್ಲ. ಏನ್ ಮಾಡ್ತೀಯಾ? ನಡಿಯ ದೂರ ಹೋಗಲ್ಲ. ದೂರ ಮುಂದುವರಿಯುವುದು